ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ 13 ಶುರುವಾಗಲು ತೆರೆಮರೆಯಲ್ಲಿ ತಯಾರಿ ಶುರುವಾಗಿದೆ. ವಿದೇಶದಿಂದ ಸ್ಪರ್ಧಿಗಳು ಬಿಗ್ ಬಾಸ್‌ಗೆ ಎಂಟ್ರಿ ನೀಡಲಿದ್ದಾರೆ ಅನ್ನೋ ಸುಳಿವು ಮಾಜಿ ಸ್ಪರ್ಧಿ ತುಕಾಲಿ ಸಂತೋಷ್ ಹೇಳಿದ್ದಾರೆ. ಕನ್ನಡ ಕಿರುತೆರೆಯ ಟಿಆರ್‌ಪಿ ಕಿಂಗ್ ಎನಿಸಿಕೊಂಡಿರುವ ಜನಪ್ರಿಯ ಶೋ ಬಿಗ್ ಬಾಸ್ ಕನ್ನಡ 13ನೇ ಸೀಸನ್ನೊಂದಿಗೆ ವೀಕ್ಷಕರ ಮುಂದೆ ಬರಲು ಸಜ್ಜಾಗಿದೆ. ಈ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಈ ನಡುವೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಮಜಾ ಭಾರತ ಕಾಮಿಡಿ ಕಿಲಾಡಿ ಕಲಾವಿದ ತುಕಾಲಿ ಸಂತೋಷ್ ಅವರು ಮುಂಬರುವ ಬಿಗ್ ಬಾಸ್‌ಗೆ ಎಚ್ಚರಿಕೆ ಹೇಳಿಕೆ ನೀಡಿದ್ದು, ಈ ರಿಯಾಲಿಟಿ ಶೋ ಬಗ್ಗೆ ಮತ್ತಷ್ಟು ನಿರೀಕ್ಷೆ ಹೆಚ್ಚಿಸಿದ್ದಾರೆ. ಕಳೆದ ಸೀಸನ್ ಟಿಆರ್‌ಪಿ ರೇಟಿಂಗ್ ಬಗ್ಗೆ ಇತಿಹಾಸ ಸೃಷ್ಟಿಸಿತ್ತು. ಈ ಬಾರಿಯೂ ಕಾಮನ್ ಮ್ಯಾನ್ಗಳಿಗೂ ಅವಕಾಶ ಕಲ್ಪಿಸಿಕೊಡ್ತಿದ್ದು, ಆ ದಾಖಲೆ ಧೂಳಿಪಟ ಆಗುವ ಸಾಧ್ಯತೆ ಇದೆ. ಈ ಸೀಸನ್ನ ಕ್ರೇಜ್ ನೋಡಿದ್ರೆ ತುಂಬಾ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಈ ಮಟ್ಟಿಗೆ ಬಿಗ್ ಬಾಸ್ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದು, ಈ ಬಾರಿ ಸೀಸನ್ 13 ವಿಭಿನ್ನವಾಗಿ ಮೂಡಿಬರೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಬಿಗ್ ಬಾಸ್ ಆಯೋಜಕರು ಹೊಸ ಥೀಮ್ ಮೂಲಕ ಮನರಂಜನೆ ನೀಡಲು ಸಜ್ಜಾಗಿದ್ದು, ಇನ್ನು ವಿಶೇಷವಾಗಿ ವಿದೇಶದಿಂದಲೂ ಸ್ಪರ್ಧಿಗಳು ಬಿಗ್ ಬಾಸ್‌ಗೆ ಎಂಟ್ರಿ ನೀಡಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಕ್ರೇಜ್ ಹೆಚ್ಚಾಗಿದೆ ಎಂದರು. ಇನ್ನು ಈ ಬಿಗ್ ಬಾಸ್ ದೇಶದಲ್ಲೇ ಅತಿ ಹೆಚ್ಚು ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಹಿಂದಿ ಬಿಗ್ ಬಾಸ್ ಅನ್ನೇ ತಮ್ಮ ಹೆಮ್ಮೆಯ ಕನ್ನಡ ಬಿಗ್ ಬಾಸ್ ಮೀರಿಸಿದ್ದು, ಬಿಗ್ ಬಾಸ್ ಮೇಕಿಂಗ್ ಕಂಟೆಂಟ್ ಟಾಸ್ಕ್ ವೈಸ್ ಎಲ್ಲಾ ರೀತಿಯಲ್ಲೂ ಉತ್ತಮವಾಗಿ ಮೂಡಿಬರ್ತಿದ್ದು, ಇನ್ನು ಮುಂದೆಯೂ ಬರಲಿದೆ ಅಂತ ತುಕಾಲಿ ಸಂತೋಷ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಬಾರಿ ಬಿಗ್ ಬಾಸ್ 13 ಕೇವಲ ಸಾಧಾರಣ ಮನರಂಜನೆಯಷ್ಟೇ ಅಲ್ಲ, ಕಿರುತೆರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿ ಭಾರೀ ಸದ್ದು ಮಾಡಲಿದೆ ಎಂದರು. ಇತ್ತ ತುಕಾಲಿ ಸಂತು ಹೇಳಿದಂತೆ ವಿದೇಶದಿಂದಲೂ ಸ್ಪರ್ಧಿಗಳು ಬಿಗ್ ಬಾಸ್‌ಗೆ ಎಂಟ್ರಿ ನೀಡುತ್ತಾರೆ, ಇಲ್ಲವೋ ಅಂತ ತಿಳಿಯಲು ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ನೀವೆಲ್ಲ ಯಾರೆಲ್ಲ ಕಾಯ್ತಾ ಇದ್ದೀರಾ ಬಿಗ್ ಬಾಸ್ 13 ಬರುವಲ್ಲಿ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.